ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ 5 ಗಂಟೆ ಆಗಿದೆ. ಅಮ್ಮ ಮನೇಲಿದ್ದೀವಿ. ಇವತ್ತು 5 ಗಂಟೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ಮನೇಲಿ ಯಾವ ಥರ ಎಲ್ಲ ದಿನ ಆಗುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಯಾರ್ಯಾರಿಗೆ ಹಳ್ಳಿ ಲೈಫ್ ಇಷ್ಟ ಈ ವಿಡಿಯೋ ನೋಡಿ, ಓಕೆನಾ. ನೋಡಿ ಬೆಳಗ್ಗೆ ನಾನು ದಿನದಲ್ಲಿ ನಾನು ಕರಿಯ ಹೆಂಗೆ ಮಾಡ್ಕೊಂಡಿದ್ದಾನೆ ನೋಡಿ. ಅಲ್ಲಿ ಇದು ನಮ್ಮದು ಶೆಬ್ಬೆದು ತುಂಬಿದ್ವಿ, ಶೈಲೇಜು ಬ್ಯಾಗ್ ಅದ್ರ ಮೇಲೆ ಮನ್ಕೊಂಡಿದ್ದ. ಕರಿಯ ಅಂತ ಇದ್ದೀನಿ, ಅದಕ್ಕೆ ಬಾಲ್ ಅಲ್ಲಾಡಿಸ್ತಾ ಇದ್ದಾನೆ ನೋಡಿ. ನಾವು ಬೆಳಗ್ಗೆ ಎದ್ದು ಬಂದ್ವಿ, ಎಲ್ಲ ಹಸುಗಳೆಲ್ಲ ಕಟ್ಟಾಕಿದ್ವಿ. ನಾವು ಕೊಡಿಕೆ ಇದೆ ದೊಡ್ಡದು, ಎಲ್ಲದು ಓಪನ್ ಇದೆ. ಯಾಕೆಂದರೆ ಕ್ಲೋಸ್ ಇದ್ದರೆ ಅದಕ್ಕೂ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ನಾವು ಓಪನ್ ಥರ ಮಾಡಿಸಿ ಮೆಶ್ ಥರ ಹಾಕಿದ್ದೀವಿ. ಅದಕ್ಕೆ ಫ್ಯಾನೆಲ್ಲ ಹಾಕ್ಸಿದ್ವಿ. ಸೊಳ್ಳೆ ತುಂಬ ಜಾಸ್ತಿ ಇರುತ್ತಲ್ವ. ನಮ್ಮ ಮನೇಲಿ ಎಮ್ಮೆನೂ ಇದೆ, ಹಸುಗಳು ಇದ್ದಾವೆ ನೋಡಿ. ಕರುನೂ ಇದೆ, ಎಮ್ಮೆದು ಕರು ಇದೆ. ಅದು ಹುಡುಗ ಇಲ್ಲಾಂದರೆ ಹಾಲು ಕೊಡೋದಿಲ್ಲ, ಅದಕ್ಕೋಸ್ಕರ ನಾವು ಹುಡುಗನ ಇಟ್ಕೊಂಡಿದ್ವಿ. ಸ್ವಲ್ಪ ಹಾಲು ಮತ್ತಿನ್ನೊಂದು ಗಬ್ಬ ಆಗುತ್ತಲ್ಲ, ಆವಾಗ ನಾವು ಅದನ್ನು ಮಾರ್ತೀವಿ ನೋಡಿ. ಬೂಸೆಲ್ಲ ನೆನೆ ಇದ್ವಿ. ನಾವು 5 ಗಂಟೆ ಎದ್ದೇಳ್ತೀವಿ. ಯಾಕೆ ಅಂತಂದರೆ ಬೆಳಗ್ಗೆ ಕರೆಂಟ್ 6 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ. 5 ಗಂಟೆಗೆ ಎದ್ದು ನಾವು ಹಾಲು ಕರ್ಕೊಳಕ್ಕೂ 6 ಗಂಟೆಗೆ ಇರುತ್ತಲ್ಲ, 1 ಅವರ್ ಅಷ್ಟೊತ್ತಿಗೆ ನಾವು ಒಂದು 20 ನಿಮಿಷ ಬೂಸೆಲ್ಲ ಕುಡ್ದು ಎಲ್ಲ ಮಾಡಿಸ್ಕೊಂಡು ಅರ್ಧ ಗಂಟೆ ಹಾಲೆಲ್ಲ ಕರಿತೀವಿ ಮಿಷಿನಲ್ಲಿ ನೋಡಿ. ಮಿಷಿನಲ್ಲೆಲ್ಲ ಹಾಲು ಕರ್ಕೊತೀವಿ. 6 ವರ್ಷದ ಗಾಡಿ ಬರುತ್ತೆ, ನಮ್ಮ ಮನೆ ಹತ್ರನೇ ಗಾಡಿ ಬರುತ್ತೆ. ಬಂದುಬಿಟ್ಟು ಅವರೇ ತಗೊಂಡು ಹೋಗ್ತಾರೆ. ಅದಕ್ಕೆ ನಾವು 5 ಗಂಟೆಗೆ ಎದ್ದು ಹಾಲೆಲ್ಲ ಕರ್ಕೊತೀವಿ ನೋಡಿ. ಎಷ್ಟು ಬೆಳಗ್ಗೆ ಆಗಿದೆ ಅಂದರೆ 5 ಗಂಟೆಗೆ ಎದ್ರೂ ಎಷ್ಟು ಕತ್ಲೆ ಥರ ಇದೆ ಅಂದರೆ, ಅದಕ್ಕೆ ಅಲ್ಲಿ ನಿಮಗೆ ತೋರಿಸ್ದೆ ಎಷ್ಟು ಕತ್ಲಾಗಿದೆ. ಆಮೇಲೆ ಬೆಳಗ್ಗೆ ಆಯಿತು, ಒಂದು ಸ್ವಲ್ಪ ಹಾಲೆಲ್ಲ ಕರೆದ್ವಲ್ಲ, 6 ಗಂಟೆ ಆಗಿದ ತಕ್ಷಣ ಸ್ವಲ್ಪ ಬೆಳಕು ಬರ್ತಾ ಆಯಿತು. ಒಂದೊಂದು ತಿಂಗಳಲ್ಲಿ ಒಂದೊಂದು ಥರ ಬೆಳಗ್ಗೆ ಹೊತ್ತು ಕಮ್ಮಿ ಇರುತ್ತೆ, ನೈಟ್ ಹೊತ್ತು ಹಗ್ಲೊತ್ತು ಕಮ್ಮಿ, ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಯಾರ್ಯಾರಿಗೆ ಈ ಥರ ವೆದರ್ ಇಷ್ಟ ಹೇಳಿ. ನಮ್ಮದು ಒಂದೇ ಮನೆ ಇರೋದು, ಫುಲ್ಲು ತೆಂಗಿನ ತೋಟ ಇದೆ ನೋಡಿ. ಸೂರ್ಯ ಹುಡ್ತಾ ಇದ್ದ, ಅದನ್ನು ನಿಮಗೂ ತೋರಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ಒಂಥರ ಬೆಳಗ್ಗೆ ಹೊತ್ತು ಆ ಪಕ್ಷಿ ಎಲ್ಲ ಚಿಲಿಪಿಲಿ ಅಂತ ಇರ್ತಲ್ಲ, ಅದು ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಡಾಗಿ ಇದೆ, ಕರಿಯ ಮತ್ತು ಕೆಂಚ ಇದ್ದಾನೆ. ಮತ್ತು ಇನ್ನೆರಡು ಪುಟಾಣಿ ನಾಯಿಗಳು ಇದ್ದಾವೆ. ಅದು ಒಂಥರ ಚಿಕ್ಕ ನಾಯಿ ಮರಿಗಳು ಅವು ಇದ್ದಾವೆ ನೋಡಿ. ಹಾಲೆಲ್ಲ ಕರ್ಕೊಂಡ್ವಿ ನೋಡಿ. ನಮ್ಮ ಕರಿಯ ಬಂದ್ಬಿಟ್ಟು ನನ್ನ ಹತ್ರ ಹೆಂಗೆ ಕಿತಾಪತಿ ಮಾಡ್ತಾ ಇದ್ದಾನೆ ಅಂದರೆ, ಬಂದು ಮೈ ಮೇಲೆ ಎಗರುತ್ತಾ ಇದ್ದಾನೆ ನೋಡಿ. ಎಗರುತ್ತಾ ಇದ್ದಾನೆ. ನಾನು ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ, ಬಂದು ಎಗರ್ತಾ ಇದ್ದೆ. ಅದಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ. ಎಷ್ಟು ಫಾಗ್ ಇದೆ ಅಂದರೆ ತುಂಬ ಇದೆ. ಎಷ್ಟು ಇಬ್ಬನಿ ನೋಡೋಕ್ಕೆ ಎಷ್ಟು ತಣ್ಣಗಿದೆ. ತುಂಬ ಚಳಿ ಇತ್ತು. ಬೆಳಗ್ಗೆ ಸ್ಕಾರ್ಪ್ ಎಲ್ಲ ಕಟ್ಕೊಂಡು ಶೋಟರೆಲ್ಲ ಹಾಕ್ಕೊಂಡಿದ್ವಿ. ಅಷ್ಟು ಚಳಿ, ತುಂಬ ಚಳಿ. ಇವಾಗ ಡಿಸೆಂಬರ್ ತಿಂಗಳಲ್ವಾ, ಚಳಿಗಾಲ ಅಲ್ವಾ, ಆದರೂ ಚಳಿ ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟೊಂದೇನಿಲ್ಲ ಚಳಿ ನೋಡಿ. ಇದು ಪುಟಾಣಿ ನಾಯಿ ಮರಿ ಇದೆ ನಮ್ಮ ಹತ್ರ, ಡ್ಯಾಶ್ ಅಂತ ಹೇಳ್ತಾರಲ್ಲ, ಚಿಕ್ಕ ನಾಯಿ ಮರಿ. ಇದು ಎಷ್ಟು ಇದಾದ್ರೂ ಕುಳ್ಳಕ್ಕೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ತುಂಬ ಚಳಿ ಆಗ್ತಿತ್ತು, ನಡುಗ್ತಾ ಇತ್ತು ಅದು ಪಾಪ ನೋಡಿ. ಹುಂಜ ಇದೆ ನಮ್ಮ ಮನೇಲಿ, ಹುಂಜ ರಾಜ. ಇವನು ರಾಜಂಗೆ ಎಷ್ಟೊಂದು ಇದಿದಾವೆ ಗೊತ್ತಾ, ನಾಟಿ ಕೋಳಿಗಿದ್ದಾವೆ, ಹುಂಜಗಳಿದ್ದಾವೆ, ಎಷ್ಟಿದ್ದಾವೆ. ಅದಕ್ಕೆ ನಾನು ನಿಮಗೆ ಕೂಗ್ತಾ ಇದ್ದಾನೆ ಇವಾಗ ನೋಡಿ. ನಾಯಿ ಮರಿ ಹೆಂಗೆ ಓಡೋಗ್ತಾ ಇದೆ. ನಾನು ಅಲ್ಲಿ ಹೋಗಿದ್ದೆ, ನನ್ನ ಹಿಂದೆನೇ ಓಡಿ ಬರ್ತಾಯಿತ್ತು ನೋಡಿ. ಇವಾಗ ನಾವು ಹಸುದೆಲ್ಲ ಹಾಲೆಲ್ಲ ಕರೆದಾಯಿತು. ಅದು ಮಿಷಿನಲ್ಲಿಲ್ವ ಕರೆಯೋದು, ಅಕಸ್ಮಾತ್ ಕರೆಂಟ್ ಏನಾರ ಹೋಗ್ಬಿಟ್ರೆ 6 ಗಂಟೆಗೆ ಕೈಯಲ್ಲೇ ಕರ್ಕೋಬೇಕು. ಅವೆಲ್ಲ ಕರೆದಾಯಿತು, ಕ್ಯಾನಿಗೆ ಹಾಕಿ ಇಟ್ಟಿದ್ದೀವಿ. ಅದಕ್ಕೆ ಎಮ್ಮೆ ಅದು ಹಾಲು ಕರ್ಕೊಳೋದಂತ ಹಾಲು ಕರ್ಕೊತಾ ಇದ್ವಿ. ಎಮ್ಮೆ ಹಾಲೇನು ಹಾಕೋದಿಲ್ಲ ನಾವು, ಅದು ಎಮ್ಮೆ ಹಾಲು ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಹಸು ಹಾಲು ಮಾತ್ರ ಹಾಕಿ ಎಮ್ಮೆ ಹಾಲನ್ನೆಲ್ಲ ನಾವು ಕಾಯಿಸ್ಕೊಂಡು ನಾವು ಎಪ್ಪಾಕೊಂಡು ಬೆಣ್ಣೆ ಮಾಡ್ಕೊತೀವಿ. ಹಾಲೆಲ್ಲ ಕರ್ಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ. ಆವಾಗಿನ ಫ್ರೆಶ್ ಹಾಲಲ್ಲಿ ಕಾಫಿ ಮಾಡ್ಕೊಳೋದಾಗಲಿ, ಮಕ್ಕಳಿಗೆ ಹಾಲು ಕೊಡೋದಾಗಲಿ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆಂದ. ಇವಾಗ ಸಿಟಿಲಿದ್ದು ನಾವು ಬೆಂಗಳೂರಲ್ಲಿ ಪ್ಯಾಕೆಟ್ ಹಾಲು ಕುಡಿತಾಯಿದ್ವಿ, ಇಲ್ಲಿ ಫ್ರೆಶ್ ಹಾಲಲ್ವಾ. ವೆದರು ಒಂಥರ ಚೆನ್ನಾಗಿರುತ್ತೆ ಎಲ್ಲದು ನೋಡಿ. ನಾಯಿ ಮರಿಗಳು ಎರಡೂ ಜೊತೆಗೆ ಸೇಮ್, ಒಂದು ಹುಡುಗ ಒಂದು ಹುಡುಗಿ ಇದೆ. ಅದಕ್ಕೂ ಸ್ವಲ್ಪ ಹಾಲು ಹಾಕಿದ್ವಿ, ಅದನ್ನು ಕುಡಿತಾ ಇದ್ವು. ಅವನು ಬಾಕ್ಲೆಲ್ಲ ಕಸ ಗುಡಿಸ್ತಿದ್ವಿ. ಕತ್ಲಾಗಿತ್ತಲ್ಲ ಬೆಳಗ್ಗೆ, ಅದಕ್ಕೆ ನಾವು ಎಲ್ಲ ಆಯಿತು ಹಾಲೆಲ್ಲ ಕರ್ಕೊಂಡಾದ್ಮೇಲೆ ಇವಾಗ ಬಾಕ್ಲು ಕಸ ಗುಡಿಸ್ತಾ ಇದೆ. ಇವಾಗ ಹಾಲಿನ ಗಾಡಿ ಬರ್ತಾಯಿದೆ ನೋಡಿ. ಎಷ್ಟು ಇಬ್ಬನಿ ಆಗಿದೆ ಅಂದರೆ 6:30 ಆದ್ರೂ ಎಷ್ಟು ಅಪ್ಪ. ಅವನು ಬೆಂಗಳೂರಲ್ಲಿ ಅಷ್ಟಾಗಿ ಕಾಣೋದಿಲ್ಲ, ಯಾಕಂದರೆ ಬಿಲ್ಡಿಂಗ್ಗಳೇ ತುಂಬ ತುಂಬ್ಕೊಂಡಿರ್ತದೆ. ಇಬ್ಬನಿನೂ ಗೊತ್ತಾಗೋದಿಲ್ಲ, ಏನಿಲ್ಲ ನೋಡಿ. ನನ್ನ ಮಕ್ಕಳೆಲ್ಲ ಬೆಡ್ಶೀಟ್ ಎಲ್ಲ ಮನ್ಕೊಂಡಿದ್ರಲ್ಲ ಹಾಸಿಗೆ ಎಲ್ಲ, ಅವರೆಲ್ಲ ಸೇರ್ಕೊಂಡು ಮರ್ಚಿಕ್ತಾ ಇದ್ದಾರೆ, ಕಿತ್ತಾಡ್ತಿದ್ದೆ. ನಾನು ಮರ್ಚ್ತೀನಿ ಅಂತ ಕಿತ್ತಾಡ್ಕೊಂಡು ಕೂತಿದ್ರು. ಅಮ್ಮ ಮನೇಲಿದ್ದರೆ ಹಿಂಗೇ, ಆ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿಕೊಂಡ್ರೆ ಬರೀ ಇದೇ ಆಗೋಗಿರುತ್ತೆ ನೋಡಿ. ಅವರೆಲ್ಲ ನಾನು ಅದಕ್ಕೆ ಹಾಲು ಕರ್ಕೊಬಂದಿದ್ವಲ್ಲ ಹಾಲನ್ನ, ಅದನ್ನು ಕಾಯಕ್ಕಿಡ್ತಿದ್ದೀನಿ ಮಕ್ಳಿಗೆ ಕೊಡೋಣ ಅಂತ. ನಮ್ಮ ಮನೇಲಿ ಯಾರು ಜಾಸ್ತಿ ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ನಾನಂತೂ ಕುಡಿಯೋದಿಲ್ಲ ಮೊದಲು, ನನಗೆ ಗೊತ್ತಲ್ಲ. ಬೆಂಗಳೂರಲ್ಲಿ ನಾನು ಯಾವುದೂ ಕಾಫಿ ಟೀ ಎಲ್ಲ ಮಾಡೋದು ಇಲ್ಲ. ಇಲ್ಲಿ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಂಡು ಕೊಡ್ತಾಯಿದ್ದೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಹಾಲಲ್ವಾ. ಆವಾಗಿನ ಕರೆದಿರೋ ಹಾಲನ್ನ ಆವಾಗಲೇ ಕಾಯಿಸ್ಕೊಂಡು ಕುಡಿಯೋದು. ಎಷ್ಟು ಸಿಹಿ ಇರುತ್ತೆ. ಎಮ್ಮೆ ಹಾಲು ಅಂದರೆ ತುಂಬ ಗಟ್ಟಿನೂ ಇರುತ್ತೆ. ಇದರೊಳಗಡೆ ನಾನು ಅಮ್ಮ ಮನೇಲಿ ಹೇಳ್ತಾ ಇದ್ದೆ, ನಮಗೆ ಗಿಣ್ಣ ಎಲ್ಲ ಮಾಡಿದ್ರೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದೇ ಎಮ್ಮೆ ಇರೋದು ನೋಡಿ. ಟ್ರೈನು ಹೋಗ್ತಾ ಇತ್ತು ನೋಡಿ. ನಮ್ಮ ಮನೆ ಹತ್ರನೇ ಟ್ರೈನ್ ಇದೆ, ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ದೂರ, ಅಂದರೂ
ಒಂಚೂರು ನೋಡಿ ನಿಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ, ಅಷ್ಟು ದೂರದಲ್ಲಿದೆ. ಟ್ರೈನ್ ಹೋಗ್ತಾ ಇತ್ತು ನೋಡಿ. ಇಲ್ಲಂತೂ ದಿನ ಟ್ರೈನ್ ಓಡಾಡ್ತಾನೆ ಇರುತ್ತೆ, ಕೂಗ್ತಾನೆ ಇರ್ತವೆ. ನಮಗೂ ದಿನ ನೋಡ್ತಾ ಇರ್ತೀವಲ್ಲ, ಬೇಜಾರಂತ ಅನಿಸೋದಿಲ್ಲ. ಸಿಟಿಲಿದ್ದರೆ ಅಪರೂಪಕ್ಕಲ್ವ ನೋಡೋದು ನೀವು. ಟ್ರೈನ್ ಆಗಲಿ ಏನೇ ಆಗಲಿ ಎಲ್ಲ ಬಿಲ್ಡಿಂಗ್ಗಳು, ಕಾರು, ಬೈಕ್ ಇವನ್ನೇ ನೋಡ್ತಾ ಇರ್ತೀರ ನೋಡಿ. ಸರಿ ಎಲ್ಲ ಆಯಿತು, ಅಮ್ಮ ರೊಟ್ಟಿ ಹಾಕ್ಕೊಡ್ತೀನಿ ಸರಿ ಅಂತ ಅಂದರು. ಅದಕ್ಕೆ ಅಮ್ಮ ರೊಟ್ಟಿ ಹಾಕ್ತಾಯಿದ್ರು. ಎಲ್ಲ ಕುತ್ಕೊಂಡು ಮಕ್ಕಳೆಲ್ಲ ತಿಂತಾಯಿದ್ರು. ಮಮ್ಮಿ ರೊಟ್ಟಿ ಹಾಕ್ತಿದ್ದು ನೋಡಿ, ನನ್ನ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾಯಿದ್ದಾವೆ. ನನ್ನ ಮಕ್ಕಳು, ಅಕ್ಕನ ಮಕ್ಕಳು, ನನ್ನ ತಂಗಿ ಮಕ್ಕಳು ನೋಡಿ. ನಮ್ಮ ಕರಿಯನು ಕೂತಿದ್ದಾನೆ. ಎಲ್ಲ ಆಯ್ತು, ತಿಂಡಿ ಎಲ್ಲ ಆಯ್ತು. ಸ್ವಲ್ಪ ಅಕ್ಕ ಅಮ್ಮ ಎಲ್ಲ ಅಂತಿದ್ರು, ಇದು ಕೋಳಿಗೆ ಇದು ನಾವು ಇದು ಮಾಡ್ತೀವಲ್ಲ, ಮೊಟ್ಟೆ ಎಲ್ಲ ಕಾವು ಕೊಡ್ತೀವಲ್ಲ ಮರಿ ಮಾಡೋಕ್ಕೆ, ಅದೆಲ್ಲ ಪುಟ್ಟಿ ಎಲ್ಲ ಸ್ವಲ್ಪ ಕಟ್ಕೊತಾ ಇದ್ವಿ. ಅದಕ್ಕೆ ಸ್ವಲ್ಪ ಕೊಡ್ಕೆನೆಲ್ಲ ಗಲೀಜಾಗಿತ್ತು, ಕ್ಲೀನ್ ಮಾಡ್ಕೊಳಂತ ಕುರಿ ಎಲ್ಲ ಹೊರಗಡೆ ನಾವು ಕಟ್ಟಾಕ್ತಾ ಇದ್ವಿ. ನಮ್ಮನೇಲಿ ಇದ್ದಾವೆ ಕುರಿಗಳು, ನಮ್ಮನೇಲಿ ಏನಿಲ್ಲ, ಕುರಿ, ಕೋಳಿ, ನಾಯಿ, ಬೆಕ್ಕು ಎಲ್ಲ ಪ್ರತಿಯೊಂದು ಇದ್ದಾವೆ. ಕುರಿ ಎಲ್ಲ ಕಟ್ಟಾಕಿರ್ತೀವಲ್ಲ, ಅದ್ರ ಕೆಳಗಡೆ ಎಲ್ಲ ಅದ್ರದ್ದು ಗೊಬ್ಬರ ಎಲ್ಲಿರ್ತಾರನ್ನೆಲ್ಲ ಬಾಚಿಬಿಟ್ಟು ಕ್ಲೀನಾಗಿ ತೊಳ್ಕೊಳೋದು ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ತೊಳಿತಾಯಿದ್ವಿ ನೋಡಿ. ಎಲ್ಲ ಕ್ಲೀನ್ ಮಾಡಿದ್ವಿ ಅಕ್ಕ ನಾನು ಸೇರ್ಕೊಂಡು ನೋಡಿ. ಎಷ್ಟು ಗಲೀಜಾಗಿ ಹೋಗಿತ್ತು ಎಲ್ಲ. ಕ್ಲೀನಾಗಿ ಪೈಪ್ ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಫಸ್ಟು ಬಾಚ್ಕೊಳೋದನ್ನೆಲ್ಲ ತಿಪ್ಪೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಆಮೇಲೆ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ವಾಶ್ ಮಾಡ್ಕೊಂಡ್ವಿ ನೋಡಿ. ವಾಶ್ ಎಲ್ಲ ಆಯಿತು. ನಾನು ನೀರೊಳಗೆ ಉರಿ ಹಾಕೊತಾ ಇದ್ದೀನಿ. ನಮ್ಮದು ಒಳಗಡೆನೇ ಇದೆ ಅಂಡೆ, ಕೊಡಕೆ ಪಕ್ಕ, ಅಲ್ಲಿ ಉರಿ ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ನಾನ ಮಾಡ್ಕೊಳೋಕ್ಕೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಬಾಯ್.